ಇದೀಗ ಓಕೆನಾ? ಎಕೋ ಇನ್ನೂ ಇದೆಯಾ? ಕಟ್ ಮಾಡಬೇಕೇನು? ಆ ಥರ ಪ್ರತಿಯೊಂದು ವಿಭಾಗದವರು ಪ್ರತಿಯೊಂದು ಜನ್ರೇಷನ್ಸ್ಗೂ ಕೂಡ ಒಂದು ನಾವು ಏನಂತೀವಿ ಅವಿಭಕ್ತ ಕುಟುಂಬದ ಬಗ್ಗೆ ತಿಳಿಸ್ಕೊಡೋದಕ್ಕೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಎಂಟರ್ಟೈನ್ಮೆಂಟ್ನೂ ಇಟ್ಕೊಂಡಿದ್ದೀವಿ. ಆದ್ದರಿಂದ ಪಾತ್ರಗಳ ಬಗ್ಗೆ ಅವರೇ ಹೇಳ್ತಾರೆ ಎಲ್ಲದನ್ನು. ಆದ್ದರಿಂದ ಎಲ್ಲ ರೀತಿಯ ಜನ್ರೇಷನ್ಸ್ಗೂ ಹೊಂದುವಂಥ ಒಂದಷ್ಟು ಪಾತ್ರಗಳನ್ನ ಇದರಲ್ಲಿ ಸೃಷ್ಟಿ ಮಾಡಿದ್ದೀವಿ. ಕಥೆ ಎಲ್ಲ ಕಡೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಕಥೆಯಲ್ಲಿ ಬೇರೆ ಯಾವುದೋ ಹೊಸ ಕಥೆಯನ್ನು ಹುಟ್ಟಾಕೋಕ್ಕಾಗಲ್ಲ. ಯಾವುದೋ ಒಂದು ಕಥೆಯನ್ನು ಇಟ್ಕೊಂಡು ಅಥವಾ ಯಾವುದೋ ಒಂದು ಯಾರೋ ಒಬ್ಬರ ಜೀವನದ ಕಥೆ ಇಟ್ಕೊಂಡು ನಾವೇನೋ ಒಂದು ಕಥಾ ಆಂದೋಲನ ಮಾಡ್ತೀವಿ. ಬಟ್ ತೋರಿಸೋ ರೀತಿ ಅಂದರೆ ನಾವು ಪ್ರೆಸೆಂಟ್ ಮಾಡೋ ರೀತಿ ಎಲ್ಲ ಜನ್ರೇಷನ್ಸ್ಗೂ ಎಂಟರ್ಟೈನ್ಮೆಂಟ್ ಜೊತೆಗೆ ನಾವು ಹೀಗೆ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಹೀಗೆ ಆ್ಯಕ್ಚುಲಿ ಒಂದು 30-35 ವರ್ಷದಿಂದ ಹೀಗಿದ್ವಿ ಅಂತ ಅಟ್ಲೀಸ್ಟ್ ಅವ್ರಿಗೆ ನಾವು ಮನದಟ್ಟು ಮಾಡಿಕೊಟ್ರೆ ನಾವು ಮಾಡ್ತಿರೋಂಥ ಈ ಪ್ರಯತ್ನಕ್ಕೆ ಸಾರ್ಥಕತೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿವರೆಗೆ ಬಂದು ನಮ್ಮನ್ನೆಲ್ಲ ನೀವು ಮುನ್ನೆಲೆಗೆ ತರುವಂಥ ಪ್ರಯತ್ನ ಮಾಡ್ತೀರ. ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸ್ಟಾರ್ ಸುವರ್ಣ ವಾಹಿನಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ನಮ್ಮ ನಿರ್ಮಾಪಕರಾದಂಥ ಸುಬ್ರಹ್ಮಣ್ಯ ಸರ್ ಅವ್ರಿಗೆ ಧನ್ಯವಾದ ಅರ್ಪಿಸ್ತೀನಿ. ನನ್ನ ಜೊತೆ ಕೆಲಸ ಮಾಡ್ತಿರುವಂಥ ಎಲ್ಲ ತಂತ್ರಜ್ಞರಿಗೂ ಕಲಾವಿದರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು ಮಾತನಾಡಿಸ್ತೇನೆ. ಧನ್ಯವಾದಗಳು ಸರ್. ನಾವೀಗ ಸೀದಾ ನಮ್ಮ ಕರ್ನಾಟಕದ ಅಣ್ಣ ಧರ್ಮಣ್ಣನ ಹತ್ರ ಹೋಗೋಣ. ಧರ್ಮಣ್ಣ ಅವರೇ, ದಯವಿಟ್ಟು 13 ವರ್ಷಗಳ ನಂತರ ಮತ್ತೆ ಆ್ಯಕ್ಟ್ ಮಾಡಬೇಕು ಅಂತ ಎಲ್ಲ ಡಿಸೈಡ್ ಆದಮೇಲೆ ಒಂದು ದೇವ್ರ ಲೆಕ್ಕಾಚಾರದಲ್ಲಿ ಒಂದು ಸನ್ನಿವೇಶದಲ್ಲಿ ನಾನು ನಿರ್ದೇಶಕರನ್ನ ಭೇಟಿ ಮಾಡೋಕ್ಕೆ ಹೋದಾಗ ಇದ್ದರು ಆ್ಯಕ್ಚುಲಿ ಸ್ಕ್ರೀನ್ ಟೆಸ್ಟ್ ನಡೀತಾ ಇತ್ತು. ಆ ಟೈಮಲ್ಲಿ ಹಾಗೆ ಮಾತಾಡ್ತಾ ಈ ಥರದೊಂದು ಸೀರಿಯಲ್ ಪ್ರಾಜೆಕ್ಟ್ ಆಗ್ತಾ ಇದೆ ಅನ್ನೋ ವಿಷಯ ಹಾಗೆ ಒಂದು ಸ್ಕ್ರೀನ್ ಟೆಸ್ಟ್ ಮಾಡಿದ್ವಿ. ಚಾನಲ್ ಕಡೆಯಿಂದ ಅದು ಓಕೆ ಆಯಿತು. ಸಡನ್ ಅಂತ ಮಾಕ್ ಶೂಟ್ ಮಾಡಿದ್ವಿ. ಕೊನೆಗೆ ಧರ್ಮನ್ ಕ್ಯಾರೆಕ್ಟರು ಈ ಶ್ರೀರಾಜನಿಗೆ ಸಿಕ್ತು. ಬೇಸಿಕಲಿ ಫಸ್ಟ್ ಆ್ಯಕ್ಚುಲಿ ನಾನು ನಿಮ್ಮೆಲ್ಲರಿಗೂ ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ತಂಡದಿಂದ ನಾವು ಬರೋದು ಒಂದು 5 ನಿಮಿಷ ಲೇಟ್ ಆಯ್ತು. ನೀವು ತುಂಬ ಹೊತ್ತಿಂದ ಕಾಯ್ತಾ ಇದ್ರೆ ನಮ್ಮ ತಂಡದ ವತಿಯಿಂದ ನಾವು ಮೊದಲನೇದಕ್ಕೆ ಸಾರಿ ಕೇಳ್ತೀವಿ. ಬಟ್ ನಿಮ್ಮ ಪೇಷನ್ಸ್ಗೆ ನಾವು ಯಾವತ್ತೂ ಆಭಾರಿಯಾಗಿರ್ತೀವಿ. ಆನಂದ ನಿಲಯ ಇದೊಂದು ಕೌಟುಂಬಿಕ ಸೀರಿಯಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಿಮಗೆ ಹೀರೋಯಿನು ಅನ್ನೋದಕ್ಕಿಂತ ಕಥೆನೇ ಹೀರೋ. ಅದರಲ್ಲಿ ಪ್ರತಿಯೊಬ್ಬರದು ಒಂದೊಂದು ಪಾತ್ರ. ಆ ಪಾತ್ರದಲ್ಲಿ ನೀವೇನು ನೋಡ್ಬೋದು ಅಂದರೆ ನಿಮ್ಮಲ್ಲಿರುವಂಥ ಅಣ್ಣ ತಮ್ಮನ ನೋಡ್ಬೋದು, ಅಣ್ಣ ತಂಗಿನ ನೋಡ್ಬೋದು, ಅತ್ತಿಗೆನ ನೋಡ್ಬೋದು, ತಂದೆ ತಾಯಿನ ನೋಡ್ಬೋದು. ಯಾವುದೋ ಒಂದು ಪಾತ್ರದಲ್ಲಿ ನಿಮ್ಮ ಮನೆಯವ್ರ ಜೊತೆ 100% ಕನೆಕ್ಟ್ ಆಗ್ತೀರಾ. ಆ ಥರ ವಿಷಯಗಳನ್ನ ಇಟ್ಕೊಂಡು, ಆ ಥರ ಎಳೆಗಳನ್ನ ಇಟ್ಕೊಂಡು ಸೀನ್ಸ್ಗಳನ್ನ ಪೂರ್ಣಿಸಿ ಮಾಡಿರುವಂಥ ಒಂದು ಸೀರಿಯಲ್ಲು. ಇದಕ್ಕೆ ನಿಮ್ಮೆಲ್ಲರೂ ಪ್ರೀತಿ, ಆಶೀರ್ವಾದ, ಸಹಕಾರ ಬೇಕು. ಥ್ಯಾಂಕ್ ಯು. ನಾನು ಮೊದಲಿಗೆ ನಮ್ಮ ಪ್ರೊಡ್ಯೂಸರ್ ಸುಬ್ಬು ಸರ್ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಈ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ಪಾತ್ರ ಒಂದು ಅತ್ತಿಗೆಯಾಗಿ ಮಾಡೋದು ಅಂತ ಹೇಳಿದ್ರೆ, ಇವಾಗ ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿಯಾಗಿರ್ತಾರೆ. ಇವಾಗ ನಮ್ಮ ಡೈರೆಕ್ಟರ್ ಸರ್ ಆದಿತ್ಯ ಸರ್ ಹೇಳ್ದಾಗೇ ಜಾಯಿಂಟ್ ಫ್ಯಾಮಿಲಿ ಇವಾಗ ತುಂಬ ಕಮ್ಮಿ ಆಗಿದೆ. ಗಂಡ ಹೆಂಡತಿ ಅವ್ರವ್ರ ಸಂಸಾರ ಅವ್ರು ನೋಡಿಕೊಂಡ್ರೆ ಸಾಕು. ಅವ್ರ ತಮ್ಮ ಇರ್ತಂದ್ರೆ ಅವರು ಗಂಡ ಹೆಂಡತಿ ಇರ್ತಾರೆ, ಅವರು ದುಡಿತಾರೆ, ಅವರು ನೋಡ್ಕೊಳ್ಳಿ ಅವ್ರ ಸಂಸಾರ ಅಂತ. ಆ ಥರ ಇವಾಗಿರೋ ಸಿಚುವೇಶನಲ್ಲಿ ಒಂದು ಜಾಯಿಂಟ್ ಫ್ಯಾಮಿಲಿಲಿ ನಾವು ಹೇಗೆ ಅಂತೇಳಿ ನಾನು ಅಣ್ಣ ಅತ್ತಿಗೆ ಆಗಿ ನಾವು ಕುಟುಂಬಕ್ಕೆ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದೀವಿ, ಮತ್ತು ನಮ್ಮ ಮೈದುನರೆಲ್ಲ ಆಗಿ ನಮ್ಮ ಅತ್ತೆ ಅವರೆಲ್ಲ ಒಂದು ಸಂಸಾರ ಆಗಿ ಒಂದು ಒಗ್ಗಟ್ಟು ಹೇಗಿದೆ ಅನ್ನೋದು ನಾವು ಆಂಧ್ರ ನಿಲಯದಲ್ಲಿ ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀವಿ. ಮತ್ತು ನಾನು ತುಂಬ ವರ್ಷ ಆದಮೇಲೆ ಮತ್ತೆ ಸುವರ್ಣ ಬಂದಿದ್ದೀನಿ. ಒಂದು ಒಳ್ಳೆ ಪ್ರಾಜೆಕ್ಟಲ್ಲಿ ನನಗೆ ಅವಕಾಶ ಸಿಕ್ಕಿದೆ, ಅದಕ್ಕೆ ತುಂಬಾ ಖುಷಿಯಾಗಿದೆ. ಪ್ರಿಪ್ರೇಷನ್ ಅಂತ ಹೇಳಿದ್ರೆ ನಾನು ಆ ಥರ ಏನು ಪ್ರಿಪ್ರೇಷನ್ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಡೈರೆಕ್ಟರ್ ಹೇಗೆ ಹೇಳ್ಕೊಡ್ತಾರೋ ಹಾಗೆ ನಾವಿಲ್ಲಿ ಬಂದು ನಟಿಸ್ತಾ ಇದ್ದೀವಿ. ಪಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ. ನನಗೂ ತುಂಬಾ ಖುಷಿಯಾಗಿದೆ. ಸುಧಾ ಅನ್ನೋ ಪಾತ್ರ ಎಲ್ರಿಗೂ ನಿಮ್ಮ ಮನೆ ಮಗಳು ಆಗ ನನ್ನ ನೋಡ್ಬೋದು. ಪ್ರತಿಯೊಂದು ಮನೆಯಲ್ಲೂ ನಡೆಯುವಂಥ ಸಂದರ್ಭಗಳೇ ನಮ್ಮ ಆನಂದ ನಿಲಯದಲ್ಲಿ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಬೇರೆ ಮನೆಯಿಂದ ಬಂದರೂ ಸುಧಾಗ ಅವಳದೇ ಒಂದು ದಾರಿ ಇದೆ. ಎಲ್ಲ ಇದ್ದರೂ ಒಂದೇ ಮನೆಯಲ್ಲಿ ಎಲ್ಲರೂ ಹೇಗೆ ಬಾಳ್ತಾರೆ, ಹೇಗೆ ಬಾಳೋಕ್ಕೆ ಸಾಧ್ಯ. ಈಗ ನಾವೆಷ್ಟೋ ಜನ ನಗರಗಳಲ್ಲಿ
ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಬರೀ ಗಂಡ ಹೆಂಡತಿ ಇದ್ರೂ ಕೂಡ ನಾವು ನಮ್ಮ ಅಪ್ಪ ಅಮ್ಮನ ಊರಿಂದ ಫೋನ್ ಮಾಡ್ತೀವಿ, ಆ ಒಂದು ಕನೆಕ್ಷನ್ ಕಮ್ಯುನಿಕೇಶನ್ ಅವ್ರ ಜೊತೆ ಇದ್ದೇ ಇರುತ್ತೆ. ಅದಕ್ಕೆ ತುಡಿತೀವಿ, ಹಬ್ಬಕ್ಕೆ ಹೋಗ್ತೀವಿ. ಅದು ನನ್ಗನ್ಸುತ್ತೆ ಪ್ರತಿಯೊಂದು ಕುಟುಂಬದಲ್ಲಿ, ನೀವು ಕುಟುಂಬದಲ್ಲಿ ಇದಿರೋ ಇಲ್ವೋ, ಫಿಸಿಕಲಿ ನೀವು ಅವ್ರ ಜೊತೆ ಇದಿರೋ ಇಲ್ವೋ, ಅದಕ್ಕೆ ತುಡಿತ ಅಂತೂ ಖಂಡಿತವಾಗ್ಲೂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದೆ. ಕುಟುಂಬದಲ್ಲಿ ಬದುಕಬೇಕು ನಾನು ಅಂತ. ಏನೋ ಹೊಟ್ಟೆ ಪಾಡಿಗಾಗಿನೋ ನಮ್ಮ ಕಮಿಟ್ಮೆಂಟ್ಸು ಜವಾಬ್ದಾರಿಗಳಿಗಾಗಿ ನಾವು ಮನೆ ಬಿಟ್ಟು ನಗರಗಳಿಗೆ ಬಂದಿದ್ದೀವಿ ಹೊರತು ಮನಸ್ಸಿಂದ ನಾವು ಕುಟುಂಬದಲ್ಲಿ ಬದುಕಬೇಕು ಅನ್ನೋ ತುಡಿತ ನಮ್ಮಲ್ಲಿದೆ. ನನಗನ್ಸುತ್ತೆ ನಮ್ಮ ಸ್ಟಾರ್ ಸುವರ್ಣದವರು ಈ ಒಂದು ಎಳೆಯನ್ನು ಹಿಡ್ಕೊಂಡು ಕಥೆಯನ್ನು ನಮ್ಮ ಮುಂದೆ ತಗೊಂಡ್ಬಂದಿದ್ದಾರೆ. ಹಾಗಾಗಿ ಇದು ಪ್ರತಿಯೊಬ್ಬ ಭಾರತೀಯನ ಮನಸ್ಸು ಮುಟ್ಟುವಂತಹ ಒಂದು ಕತೆ. ನಮ್ಮ ಮನೆಗಳಲ್ಲಿ ಅರ್ಜುನ್ ಅಂತ ಒಬ್ಬ ಸಾಫ್ಟ್ ಹುಡುಗ ನಮ್ಮ ಮನೇಲಿ ಇದ್ದೇ ಇರ್ತಾನೆ, ಭುವನ್ ಅಂತ ಒಬ್ಬ ರಫ್ ಅಂಡ್ ಟಫ್ ಹುಡುಗ ಇದ್ದೇ ಇರ್ತಾನೆ. ನಾವು ಆ ಥರ ಕನೆಕ್ಟ್ ಆಗ್ತಾ ಹೋಗ್ತೀವಿ. ಈಗ ನನ್ನ ಶಕುಂತಲಾ ಪಾತ್ರ ಅಂದಾಗ ನಾನು ಪಾಸಿಟಿವ್ ಪಾತ್ರನೇ, ಆದರೆ ನಾನು ಜಾಸ್ತಿ ನಗಲ್ಲ, ಸಿಡುಕು ಮುದಿಸಿದ್ದವನೂ ಅಲ್ಲ ನಾನು. ಆದರೆ ಅವಳಿಗೆ ಗಂಡನ್ನ ಬೇಗ ಕಳ್ಕೊಂಡಿದ್ದಾಳೆ, ಮನೆ ಜವಾಬ್ದಾರಿ ಇದೆ, ಮಕ್ಕಳನ್ನ ಬೆಳೆಸಿದಾಳೆ, ಮಗ ಸೊಸೆ ಮನೆ ನೋಡ್ಕೋತಿದ್ದಾರೆ, ಆ ಸಂತೋಷನೂ ಇದೆ. ಅದ್ರ ಜೊತೆಗೆ ಅವಳು ಮುಂದೆ ಸಾಕ್ತಿರೋದನ್ನ ಅವಳ ಕ್ಯಾರೆಕ್ಟರ್ ಒಂಥರ ರಫ್ ಕ್ಯಾರೆಕ್ಟರ್. ಎಲ್ಲರಿಗೂ ಅದೇ ಆದ ಒಂದು ಹೊಳಪಿದೆ. ಇದೊಂದು ತುಂಬ ಎಲ್ರಿಗೂ ಪ್ರತಿಯೊಂದು ಪಾತ್ರ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥದ್ದಿದೆ. ನಾನು ನಮ್ಮ ಸುಬ್ಬು ಸರ್ಗೆ ಇಂಥದ್ದೊಂದು ಪ್ರಾಜೆಕ್ಟ್ನ ಕೈಗೆತ್ಕೊಂಡಿರೋದು, ಯಾಕಂದರೆ ಈಗಿನ ಸೀರಿಯಲ್ಗಳಲ್ಲಿ ಹೆಚ್ಚಾಗಿ ಲವ್ ಆ್ಯಂಗಲ್ಲೋ ಅಥವಾ ಬೇರೆ ಥರದ್ದಿರುತ್ತೆ. ಇದು ಕುಟುಂಬದೊಂದು ಹೊಸ ಪ್ರಯತ್ನ, ಹೊಸ ಹೆಜ್ಜೆ. ಎಲ್ರಿಗೂ ನಿಮ್ಗೆ ಇಷ್ಟ ಆಗುತ್ತೆ. ದಯವಿಟ್ಟು ಇದನ್ನು ಆಶೀರ್ವದಿಸಿ ನಮ್ಮ ಟೀಮ್ನ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದು ಪ್ರಾಜೆಕ್ಟ್ ಆವಾಗಲೇ ಯಾರೋ ಹೇಳ್ತಾ ಇದ್ರು, ಅಂದರೆ ಧರ್ಮ ಅವ್ರು ಹೇಳಿದ್ರು, ಒಂದು ಪ್ರಾಜೆಕ್ಟು ಒಂದು ಶಕ್ತಿ. ಪ್ರಾಜೆಕ್ಟ್ನ ನಾವು ಚೂಸ್ ಮಾಡೋದಿಲ್ಲ, ಪ್ರಾಜೆಕ್ಟ್ ನಮ್ಮನ್ನು ಚೂಸ್ ಮಾಡುತ್ತೆ. ಆ್ಯಕ್ಚುಲಿ ಈ ಹಿಂದೆನೂ ಇದೇ ವಾಹಿನಿಯಲ್ಲಿ ಈ ಪ್ರಾಜೆಕ್ಟ್ನ ಬೇರೆ ಪ್ರೊಡಕ್ಷನ್ ಹೌಸ್ಗಳು ಮಾಡಬೇಕು ಅಂತ ಡಿಸ್ಕಷನ್ ಆಗಿತ್ತಂತೆ. ಬಟ್ ಅವರಿಗೆಲ್ಲ ಕೈ ತಪ್ಪಿ ಈ ಪ್ರಾಜೆಕ್ಟ್ ನನಗೆ ಸಿಕ್ಕಿದೆ ಅಂತಂದರೆ ನಾವು ಆ್ಯಕ್ಚುಲಿ ತುಂಬ ಲಕ್ಕಿ. ಆ್ಯಂಡ್ ಒಂದಿದು ನನಗೇನಕ್ಕೆ ನಾಸ್ಟಾಲಜಿಕ್ ಫೀಲಿಂಗ್ ಅಂತಂದರೆ, ನಾನು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಬೆಳೆದವನು, ಬಟ್ ಆಮೇಲೆ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಕಂಟಿನ್ಯೂ ಆಗಿದ್ದು. ನಾನು ಯಾವಾಗಲೂ ನನ್ನ ಪಾಸ್ಟ್ನ ಮಿಸ್ ಮಾಡ್ಕೊತಾ ಇದ್ದೆ. ಸೊ ಸೀರಿಯಲ್ ಮುಖಾಂತರ, ಕೆಲಸದ ಮುಖಾಂತರ ನನಗೆ ಮತ್ತೆ ವಾಪಸ್ ಅದನ್ನು ರಿಲೀಸ್ ಮಾಡೋಕ್ಕೆ ಸಿಕ್ಕಿದೆಯಲ್ಲ. ಸೊ ಇದು ಐ ಆಮ್ ವೆರಿ ವೆರಿ ಲಕ್ಕಿ. ಆ್ಯಂಡ್ ಇಷ್ಟು ಒಳ್ಳೆ ಕಥೆ ಕೊಟ್ಟಿದ್ದು ಸುಷ್ಮಾ ಮೇಡಮ್ಗೆ ಆ್ಯಕ್ಚುಲಿ ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಕತೆ ಸಿಗುತ್ತೆ, ಅದನ್ನು ನೆಕ್ಸ್ಟು ಸ್ಕ್ರೀನ್ ಪ್ಲೇ ಮುಖಾಂತರ, ಅಂದರೆ ಸ್ಕ್ರಿಪ್ಟ್ ಮುಖಾಂತರ ಅದನ್ನು ಇನ್ನಷ್ಟು, ಯಾಕಂದರೆ ಇದು ಒಂದು ರೀಮೇಕ್, ಆ್ಯಕ್ಚುಲಿ ಒಂದು ತಮಿಳ್ ಶೋ ರೀಮೇಕ್ ಇದು, ಮತ್ತು ಒಂದು ಸ್ವಲ್ಪ ವರ್ಷದ ಹಿಂದೆ ಬಂದಿರೋದು. ಅದನ್ನು ಇವತ್ತಿಗೆ ಕಂಟೆಂಪ್ರರೈಸ್ ಮಾಡಿ ಸ್ಕ್ರೀನ್ ಪ್ಲೇನಲ್ಲಿ ಇಂಟ್ರೆಸ್ಟಿಂಗ್ ಮಾಡಿ, ಅದನ್ನು ಸ್ಕ್ರಿಪ್ಟಲ್ಲಿ ಇಂಟ್ರೆಸ್ಟಿಂಗ್ ಮಾಡ್ತಿರೋ ಶಿಲ್ಪಾ ಮೇಡಮ್ ಆ್ಯಂಡ್ ಜಯಂತ್ ಸರ್ ಆ್ಯಂಡ್ ಇಡೀ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಜೊತೆಗೆ ಪ್ರೀವಿಯಸ್ ಪ್ರಾಜೆಕ್ಟ್ಗಳು ಲೈಕ್ ಒಂದು 10 ವರ್ಷದಿಂದ ಅಸೋಸಿಯೇಟೆಡ್ ಆಗಿರೋ ಕೆಲವರು ಇದ್ದಾರೆ. ಆ್ಯಂಡ್ ಆದರ್ಶ್ ಹೆಗಡೆ ಅವರು ನಾನು ಇವಾಗ ಆಲ್ಮೋಸ್ಟ್ ಒಂದು 4 ಇಯರ್ಸಿಂದ ಪರಿಚಯ. ಜೊತೆಗೆ ಸಂತೋಷ್ ಕಾರ್ವಿ ಅಂತ ಹೇಳ್ಬಿಟ್ಟು ನಮ್ಮ DOP, ನಾವೆಲ್ಲ ಒಟ್ಟಿಗೆ ಒಂದು 4-5 ಇಯರ್ಸಿಂದ ಕೆಲಸ ಮಾಡ್ತೀವಿ. ಆ್ಯಂಡ್ ಎಡಿಟರ್ ಪಾಟೀಲ್ ಅಂತ ಹೇಳ್ಬಿಟ್ಟು, ಬಸನಗೌಡ ಪಾಟೀಲ್ ಅಂತ ಹೇಳ್ಬಿಟ್ಟು, ನಮ್ಮ ಕೋರ್ ಟೀಮ್ ತುಂಬ ಚೆನ್ನಾಗಿರೋದ್ರಿಂದ, ಆ್ಯಂಡ್ ಎಸ್ಪೆಷಲಿ ರೈಟರ್ಸ್ ತೃಪ್ತಿ ಹೆಗಡೆ ಅಂತ ಹೇಳ್ಬಿಟ್ಟು ಮತ್ತು ಸುನಿಲ್ ಅಂತ ಹೇಳ್ಬಿಟ್ಟು ಅದ್ಭುತವಾಗಿರೋ ರೈಟರ್ಸ್ ಅವರು. ಎಂಟೈರ್ ಈ ಪ್ರಾಜೆಕ್ಟ್ ಚೆನ್ನಾಗಾಗೋದಕ್ಕೆ ಈ ಆರ್ಟಿಸ್ಟು ಮತ್ತು ಎಲ್ಲ ಟೆಕ್ನಿಷಿಯನ್ಸ್ ಕಾರಣ. ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಸೆಟ್ಟಲ್ಲಿ ಇವಾಗ ಅಬ್ಸರ್ವ್ ಮಾಡೋದೇನು ಅಂತಂದರೆ, ಎಲ್ಲರನ್ನೂ ನೋಡಿದಾಗ, ಆರ್ಟಿಸ್ಟ್ಗಳನ್ನ ನೋಡಿದಾಗ ಇದಿಷ್ಟ ಅಲ್ಲ. ಆ್ಯಕ್ಚುಲಿ ಇದರಲ್ಲಿ 22 ಜನ ಆರ್ಟಿಸ್ಟ್ಗಳಿದ್ದಾರೆ. ಎಲ್ಲರನ್ನೂ ಇಲ್ಲಿ ಕೂರ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬರೀ ಕೆಲವ್ರನ್ನ ಮಾತ್ರ ಪಿಕ್ ಮಾಡಿ ಕೂರಿಸಿದ್ದೀವಿ. ಆ್ಯಂಡ್ ಬೇರೆಯವ್ರಿಗೆಲ್ಲ ಸಾರಿ. ಆ್ಯಕ್ಚುಲಿ ಸೆಟ್ಟಲ್ಲಿ ನೋಡ್ತಿರುವಾಗ ಎಲ್ಲರಿಗೂ ಕಾಣೋದು, ಎಲ್ಲರೂ ಇದರಲ್ಲೂ ಆ್ಯಕ್ಟಿಂಗಲ್ಲೂ ಕಾಣೋದು ಎಫರ್ಟ್ಲೆಸ್ ಆ್ಯಕ್ಟಿಂಗ್. ಸೊ ಇದು ನನಗೆ ತುಂಬ ಶಾಕ್ ಆಗುತ್ತೆ, ಆಯಿತಾ. ಅಂದರೆ ಹೆಂಗೆ ಇಷ್ಟ ಎಫರ್ಟ್ಲೆಸ್ ಆಗಿ ಹೆಂಗೆ ಆ್ಯಕ್ಟ್ ಮಾಡ್ತಾರೆ ಅಂತ. ಅಫ್ಕೋರ್ಸ್ ಡೈರೆಕ್ಟರ್ ಮಾಡಿಸ್ತಾರೆ, ಜೊತೆಯಲ್ಲಿ ಆ್ಯಕ್ಟರ್ಸಿಂದು ಒಂದು ಇದಿರುತ್ತಲ್ಲ. ನಾನು ಇವರೆಲ್ಲ ಮನೇಲಿ ಕೂತು 1000 ಕನಸು ಕಾಣ್ಬೋದು, ಬಟ್ ಆ ಕನಸು ನನಸಾಗಲ್ಲ ಆ್ಯಕ್ಟರ್ಸ್ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ರೀತಿಯಲ್ಲಿ ಒಂದು ರೀತಿ ತ್ಯಾಗ ಮಾಡ್ಕೊಂಡು ಬರ್ತಾ ಇರ್ತೀವಿ. ಅದು ಆ ಕತೆ ಮುಂದೆ ಹೇಗೆ ಹೋಗುತ್ತೆ, ಮುಂದೆ ಏನೇನಾಗುತ್ತೆ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ಯಾರ್ಯಾರು ಸದಸ್ಯರು ಬರ್ತಾರೆ, ಅವರು ಬಂದ ಮೇಲೆ ನಮ್ಮ ಕುಟುಂಬ ಇದೇ ರೀತಿ ಇರುತ್ತಾ ಅಥವಾ ಬಿರುಕು ಬಿಡುತ್ತಾ, ಇದು ನಮ್ಮ ಮುಂದೆ ಹೋಗುವಂಥ ಕತೆ.
ಇಷ್ಟು ನನ್ನ ಪಾತ್ರದ ಬಗ್ಗೆ. ಮುಖ್ಯವಾಗಿ ನಾನು ಸ್ಟಾರ್ ಸುವರ್ಣ ವಾಹಿನಿಗೆ ತುಂಬ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಅಂತ ಬಂದಾಗ ನಾನು ಯಜಮಾನ ಮಾಡಬೇಕಾದ್ರೆ ನಾನು ಯಾವಾಗಲೂ ಅಂದ್ಕೊಳ್ತಿದ್ದೆ, ಅಂದರೆ ನೆಕ್ಸ್ಟ್ ಯಾವ್ದಾದ್ರು ಮಾಡಿದ್ರೆ ಫ್ಯಾಮಿಲಿ ಡ್ರಾಮಾ ಓರಿಯೆಂಟೆಡ್ ಈ ಥರ ಒಂದು ಸ್ಕ್ರಿಪ್ಟ್ನ ಆಯ್ಕೆ ಮಾಡಬೇಕು ಅಂತ. ಸೊ ಐ ಆಮ್ ಹ್ಯಾಪಿ, ತುಂಬ ಖುಷಿ ಆಗ್ತಿದೆ ಅರ್ಜುನ್ ಅನ್ನೋ ಒಂದು ಪಾತ್ರ ಒಂದು ಮಾಡೋದಕ್ಕೆ. ಸೊ ಯಾಕೆ ಆನಂದ ನಿಲಯ ನೋಡಬೇಕು ಅಂತಂದರೆ, ಒಂದು ಕುಟುಂಬ ಅಂತ ಬಂದಾಗ ಎಲ್ಲರೂ ಇರ್ತಾರೆ, ಎಲ್ಲ ಥರ ಅಣ್ಣ, ಅಪ್ಪ, ಅಮ್ಮ, ಅಜ್ಜಿ, ಒಬ್ಬೊಬ್ರಿಗೆ ಒಂದೊಂದು ಥರ ಕ್ಯಾರೆಕ್ಟರ್ಗಳು ಇಷ್ಟ ಆಗುತ್ತೆ. ಒಬ್ಬೊಬ್ಬರು ರಕಡ್ ಆಗಿರೋರು ಇಷ್ಟ ಆಗ್ತಾರೆ, ಇನ್ನು ಕೆಲವ್ರಿಗೆ ಲವ್ ಅನ್ನೋ ಒಂದು ಕಾನ್ಸೆಪ್ಟ್ ಇಷ್ಟ ಆಗುತ್ತೆ. ಸೊ ಈ ಥರ ಹಲವಾರು ಕ್ಯಾರೆಕ್ಟರ್ಸ್ ಇಷ್ಟಪಡೋವಂಥ ವ್ಯಕ್ತಿಗಳು ಒಂದೇ ಮನೇಲಿ ಇರ್ತಾರೆ. ಸೊ ಅವ್ರಿಗೆ ಇದೊಂದು 100% ಒಂಥರ ಹಬ್ಬದ ಊಟ ಇದ್ದಂಗೆ. ಸೊ ಇಲ್ಲಿ ಎಲ್ಲ ಥರ ಒಂದು ಪಾತ್ರಧಾರಿ ಅಂದರೆ ಕ್ಯಾರೆಕ್ಟರ್ಸ್ ಅಂದರೆ ಅಫ್ಕೋರ್ಸ್ ಇವಾಗ ನಾವು 4 ಜನ ಅಣ್ಣ ತಮ್ಮದಿರಿರ್ತೀರಿ. ಅಣ್ಣ ಅಂತ ಬಂದಾಗ ಒಂದು ಮನೆ, ಒಂದು ಕುಟುಂಬ ಚೆನ್ನಾಗಿರಬೇಕು ಅಂದರೆ ಯಾರೊಬ್ಬರು ತ್ಯಾಗ ಮಾಡ್ತಾನೆ ಇರಬೇಕು, 100% ಅದು ಮಾಡಲೇಬೇಕು. ಆವಾಗಲೇ ಒಂದು ಕುಟುಂಬ ತುಂಬ ಆನಂದವಾಗಿ ಮುಂದೆ ಹೋಗೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಅಣ್ಣ ಮತ್ತು ಅತ್ತಿಗೆ ಯಾವಾಗಲೂ ಆ ಕೆಲಸ ಮಾಡ್ತಿರ್ತಾರೆ. ಹಾಗೆ ಒಂದು ಅಪ್ಪ ಅಮ್ಮನ ಥರನೇ. ಆ್ಯಂಡ್ ಅಮ್ಮ ಪೆದ್ಗುಬೆಗಳ ಅಂತ ಬೈಕೊಂಡು ಡ್ರೈ ಫ್ರೂಟ್ಸ್ ತಿನ್ಕೊಂಡು ತುಂಬ ಚೆನ್ನಾಗಿ ಆ ಒಂದು ಪಾತ್ರ ಮಾಡಿದ್ದಾರೆ. ಹಾಗೆ ಸೊ ನನ್ನ ಪಾತ್ರ ಬಂದು ತುಂಬ ಸಾಫ್ಟ್ ಕ್ಯಾರೆಕ್ಟರು. ಮನೆಗೆ ನಾನು ಒಬ್ಬನೇ ಒಂದು ಸ್ವಲ್ಪ ಚೆನ್ನಾಗಿ ಓದ್ಕೊಂಡಿರ್ತೀನಿ, ಒಂದು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಸೊ ನನ್ನ ಒಂದು ಪಾತ್ರದ ಎಕ್ಸ್ಪೆಕ್ಟೇಷನ್ಸ್ ಬಂದರೆ ತುಂಬ ಸಾಫ್ಟ್ ಕ್ಯಾರೆಕ್ಟರ್, ಒಂದು ಲವ್, ಈ ಥರ ಒಂದು ಪ್ಯಾಟರ್ನ ಇಷ್ಟಪಡ್ಬೋದು. ಹಾಗೆ ನನ್ನ ತಮ್ಮ ಭುವನ್ ಅಂತ ಬಂದಾಗ ಫಸ್ಟು ಏನೋ ಒಂದು ಮಾತುಕತೆ ಆಯಿತು ಅಂದರೆ ಮಾತಾಡಲ್ಲ, ಡೈರೆಕ್ಟಾಗಿ ಹೋಗಿ ಹೊಡಿತಾನೆ, ಆಮೇಲೆ ಏನಾಯ್ತು ಅಂತ ಕೇಳ್ತಾನೆ. ಆ್ಯಂಡ್ ಅಗೇನ್ ನಮ್ಮ ನಕುಲು ಜನ್ಸಿ ಎಲ್ಲ ಇವಾಗ ಸೋಷಿಯಲ್ ಮೀಡಿಯಾ ಅದಕ್ಕೆ ಎಷ್ಟು ಪವರ್ ಇದೆ, ಏನೇನು ಯಾವ್ದ್ಯಾವ ಥರ ಶಾರ್ಟ್ಕಟ್ಸ್ ಯೂಸ್ ಮಾಡ್ಬೋದು, ಮನೆಗೆ ಹೇಗೆಲ್ಲ ಏನೇನೆಲ್ಲ ಇನ್ಸ್ಟೆಂಟಿವ್ ಆಗಿ ತರಿಸ್ಬೋದು ಅಂತ ಆ ಕ್ಯಾರೆಕ್ಟರ್ ಪ್ಲೇ ಮಾಡುತ್ತೆ. ಸೊ ಎವ್ರಿಥಿಂಗ್ ಇದೊಂದು ಅಂತಲ್ಲ, ಪ್ರತಿ ಒಂದು ಕ್ಯಾರೆಕ್ಟರು ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ರಿಗೂ ಇಷ್ಟ ಆಗೇ ಆಗತ್ತೆ ಅಂತ 100% ಗ್ಯಾರಂಟಿ ಕೊಡುತ್ತೆ ನಮ್ಮ ಆನಂದ ನಿಲಯ. ಆ್ಯಂಡ್ ಆದರ್ ಸರ್ ನಮ್ಮ ಡೈರೆಕ್ಟರು. ಸೊ ಇವ್ರ ಜೊತೆ ವರ್ಕ್ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು. ಸೊ ಒಬ್ಬೊಬ್ರು ಡೈರೆಕ್ಟ್ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಇಲ್ಲಿ ಬಂದು ನಮಗೆಲ್ಲ ಇಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಥ್ಯಾಂಕ್ ಯು. ನನಗೆ ಸ್ವರ ಅನ್ನೋ ಕ್ಯಾರೆಕ್ಟರ್ ಫಸ್ಟ್ ಬಂದಾಗ ನನಗೆ ನಮ್ಮ ಕೃಷ್ಣ ಸರ್ ಮತ್ತು ಸುಬ್ಬು ಸರ್ ಹೇಳಿದ್ದು, ಇಲ್ಲಮ್ಮ ಈ ಪಾತ್ರ ಮಾಡು, ನಿಜ ಚೆನ್ನಾಗಿರುತ್ತೆ. ನಾನು ಏನೂ ಯೋಚನೆ ಮಾಡಲಿಲ್ಲ. ಸರಿ, ಸುವರ್ಣ ಅವರು ನನ್ನ ಮತ್ತೆ ಚಾನಲಿಗೆ ಕರೆದು, ನಾನು ಓದೋದೋ ಎಲ್ಲಮ್ಮ ಮಾಡ್ತಾ ಇದ್ದೆ. ಸೊ ಅವ್ರು ಮತ್ತೆ ಚಾನಲಿಗೆ ಬಂದು ಕರೆದು ಅಪರ್ಚುನಿಟಿ ಕೊಟ್ಟಾಗ ನಾನು ಸರಿ ಪಾತ್ರನ ಒಂದ್ಸಲ ಕೇಳಿಸ್ಕೊಂಡೆ. ಡೈರೆಕ್ಟ್ ಲುಕ್ ಟೆಸ್ಟ್ ಆಯಿತು. ಆ ಲುಕ್ ಟೆಸ್ಟಲ್ಲಿ ಡೈಲಾಗ್ಸ್ ಕೇಳ್ಕೊಳ್ಳುವಾಗಲೇ ನನಗೆ ಒಂದು ಓಕೆ ಪಾತ್ರ ಹೀಗೆ ಬರುತ್ತೆ ಅಂತ ನನಗೆ ಒಂದು ಸ್ವಲ್ಪ ಐಡಿಯಾ ಬಂತು. ನಾನು ಹಿಂದೆ ಮುಂದೆ ಏನೂ ಯೋಚನೆ ಮಾಡಲಿಲ್ಲ. ಸರಿ ಸರ್ ಮಾಡೋಣ, ನಾನೇನಿಲ್ಲ ಸರಿ ಸರ್ ಮಾಡೋಣ. ಬಟ್ ಅವತ್ತು ಒಪ್ಕೊಂಡಿದ್ದು ಇವತ್ತು ಬರ್ತಾ ಇರೋ ರೆಸ್ಪಾನ್ಸಿಗೆ ಅವತ್ತು ನಾನು ಒಳ್ಳೆ ಡಿಸಿಷನ್ ತೊಗೊಂಡೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಸ್ವರ ಈಗ ಪ್ರತಿಯೊಂದು ಮನೇಲೂ ಯಾರ್ಯಾರಿಗೆ ಒಬ್ಬಳೇ ಮಗಳಿರ್ತಾರೋ ಅವ್ರನ್ನ ಎಷ್ಟು ಮುದ್ದಾಗಿ ಸಾಕಿರ್ತಾರೆ, ಎಷ್ಟು ಸಲಹೆಯಿಂದ ಸಾಕಿರ್ತಾರೆ. ಸೊ ನನ್ನ ಅಪ್ಪ ಅಮ್ಮ ಕೂಡ ಈ ಸೀರಿಯಲಲ್ಲಿ ಅಷ್ಟೇ ಮುದ್ದಾಗಿ ಅಷ್ಟೇ ಸಲಹೆ ಕೊಟ್ಟು ಸಾಕಿರ್ತಾರೆ. ಅದೊಂದು ಲೀನಿಯನ್ಸ್ ಬಂದಿರುತ್ತೆ ನನಗೆ. ನಾನು ಯಾವುದಕ್ಕೂ ಹೆದರೋದಿಲ್ಲ. ನನಗೇನು ಬೇಕು, ನನಗೆ ಅರ್ಜುನ್ ಬೇಕು ಅಷ್ಟೇ, ಆ ಮನೆಗೆ ಸೊಸೆ ಆಗಬೇಕಷ್ಟೇ. ನಾನು ಯಾರಿಗೂ ಹೆದರೋದಿಲ್ಲ, ಯಾರು ಹೇಳೋದನ್ನು ತಲೆಗೆ ಹಾಕೊಳ್ಳಲ್ಲ. ನನಗೆ ಒಳ್ಳೆ ಉದ್ದೇಶ ಇರುತ್ತೆ. ಒಳ್ಳೆ ಉದ್ದೇಶ ಇದ್ದು ನಾನು ಆ ಮನೆಗೆ ಹೋಗಬೇಕು ಅಂತ ನನ್ನ ತಲೆಯಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತೀನಿ. ನನಗೆ ಬೇರೆ ಯಾವುದೇ ಥರ ಕೆಟ್ಟ ಯೋಚನೆ ಆಗಲಿ ಏನೂ ಇರಲ್ಲ. ನನ್ನ ತಲೆಯಲ್ಲಿ ಬರೀ ಅರ್ಜುನ್ ಅನ್ನೋದೊಂದೇ ಇರುತ್ತೆ. ಸೊ ಇಲ್ಲಿಂದ ಕತೆ ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ, ಅಲ್ಲಿ ಏನೇನು ಡ್ರಾಮಾ ಆಗುತ್ತೆ ಅಂತ ಸೀರಿಯಲ್ ನೋಡಿದಾಗ ನಿಮಗೆಲ್ಲ ಗೊತ್ತಾಗುತ್ತೆ. ಇಲ್ಲಿ ಆಫ್ ಸ್ಕ್ರೀನ್ ಬರೋದಾದರೆ ಫಸ್ಟ್ ಆಫ್ ಆಲ್ ಸ್ಟಾರ್ ಸುವರ್ಣಗೆ ತುಂಬ ಥ್ಯಾಂಕ್ಸ್ ನನ್ನ ಮತ್ತೆ ಈ ಚಾನಲ್ಗೆ ಕರ್ಕೊಂಡಿದ್ದಕ್ಕೆ. ಆ್ಯಂಡ್ ಸುಬ್ಬು ಸರ್, ಕೃಷ್ಣ ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಪ್ರತಿಯೊಂದು ಸೀರಿಯಲ್ ಮಾಡುವಾಗ್ಲೂ ಫಸ್ಟ್ ಡೇ ಅಥವಾ ಸೆಕೆಂಡ್ ಡೇ ಏನಾದರೂ ಹೊಸ ಪಾತ್ರ, ಆ ಪಾತ್ರನ ನೀಟಾಗಿ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟು ಮಾಡಿಸ್ತಾ ಇರೋದು ನಮ್ಮ ಡಿರೆಕ್ಟರ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನನ್ನ ಸಹ ಕಲಾವಿದರಾದಂಥ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನನ್ನನ್ನು ಸ್ವಂತ ಮಗಳ ಥರ ನೋಡ್ಕೊಳ್ತಿದ್ದಾರೆ, ಸ್ವಂತ ತಂಗಿ ಥರ ನೋಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಆದವರು ನನ್ನನ್ನು ಇಲ್ಲ ಇದು ಸೇರಿಲ್ಲ, ಇದಾಗೋ ಇದು ಸೇರಿಲ್ಲ ಎಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂದರೆ ನಮ್ಗೆ ಆಲ್ರೆಡಿ ಹೋಮ್ಲಿ ಫೀಲ್ ಬಂದುಬಿಟ್ಟಿದೆ. ಸೊ ನಾವು ಬಂದು ಕೆಲ್ಸಕ್ಕೆ ಬರ್ತಿದ್ದೀವಿ ಅಂತ ಅನಿಸ್ತಾ ಇಲ್ಲ. ಒಂದು ಕೂಡು ಕುಟುಂಬಕ್ಕೆ ಏನೋ ವಾಪಸ್ ಬರ್ತಾ ಇದ್ದೀವಿ, ಖುಷಿಯಾಗಿ ಬರ್ತೀವಿ, ಖುಷಿಯಾಗಿ ಕೆಲಸ ಮಾಡ್ತೀವಿ, ಖುಷಿಯಾಗಿ ಹೋಗ್ತೀವಿ.
ಈ ಥರ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿದ್ದಕ್ಕೆ ನನ್ನ ಕೋಸ್ಟಾರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಟೆಕ್ನಿಷಿಯನ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾ, ಈ ಕಥೆಲಿ ಇನ್ನೂ ತುಂಬ ಇದೆ. ಸೊ ಇದನ್ನೆಲ್ಲ ಜನರಿಗೆ ರೀಚ್ ಆಗಿ ಅವರೆಲ್ಲ ಇಷ್ಟಪಡೋ ಹಾಗೆ ನೀವು ಮಾಧ್ಯಮ ಮಿತ್ರರು ಮಾಡಬೇಕು. ಸೊ ಇದನ್ನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. 13 ವರ್ಷಗಳ ನಂತರ ಮತ್ತೆ ಸ್ಟಾರ್ ಸುವರ್ಣಕ್ಕೆ ಬರ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಿದೆ. ನನಗೆ ಫಸ್ಟ್ ಕಾಲ್ ಬಂದಾಗ ಕೃಷ್ಣ ಸರ್ ಅವ್ರು ಕಾಲ್ ಮಾಡಿದ್ರು, ಸುಬ್ಬು ಸರ್ ಪ್ರೊಡಕ್ಷನ್ ಅಂತ ಹೇಳಿದಾಗ ಸ್ಟಾರ್ ಸುವರ್ಣ ಅಂತ ಕೇಳಿದ ತಕ್ಷಣ ಐ ವಾಸ್ ಲೈಕ್ ಓಕೆ, ನಾನು ಮತ್ತೆ ನಮ್ಮ ಮನೆಗೆ ವಾಪಸ್ ಹೋಗ್ತಿದ್ದೀನಿ ಅನ್ನೋ ಫೀಲಿಂಗ್ ಬಂತು. ಸೊ ಕತೆ ಕೇಳಿದೆ, ತುಂಬ ಇಷ್ಟ ಆಯಿತು. ಐ ಸೆಡ್ ಓಕೆ, ನನ್ನ ಸೆಕೆಂಡ್ ಥಾಟ್ಸೇ ಇರಲಿಲ್ಲ ನನಗೆ. ಆ್ಯಂಡ್ ನಾನು ಸಹನಾ ಪಾತ್ರನ ಮಾಡ್ತಾ ಇದ್ದೀನಿ. ನಾನು ಜಾಯಿಂಟ್ ಫ್ಯಾಮಿಲಿಲೇ ಬೆಳೆದಿದ್ದು ಆಮೇಲೆ ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಶಿಫ್ಟ್ ಆದವಳು. ಈಗ ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಬಂದ ಮೇಲೇ ಆ ಜಾಯಿಂಟ್ ಫ್ಯಾಮಿಲಿ ಮತ್ತು ನ್ಯೂಕ್ಲಿಯರ್ ಫ್ಯಾಮಿಲಿಲೇ ನಮ್ಗೆ ಎಷ್ಟೊಂದು ಮನಸ್ತಾಪಗಳಿರುತ್ತೆ. ಆ್ಯಂಡ್ ಈ ಪಾತ್ರ ಅರ್ಜುನನ್ನ ತುಂಬ ಇಷ್ಟಪಡ್ತಿರೋಂಥ ಪಾತ್ರ. ಸೊ ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ. ಸೊ ಅವ್ರ ಮನೆಗೆ ಹೋದಾಗ ಬರೀ ಅಪ್ಪ ಅಮ್ಮ ತಂಗಿ ಅಂತ ಇದ್ದಂಥ ಹುಡುಗಿ ಜಾಯಿಂಟ್ ಫ್ಯಾಮಿಲಿಗೆ ಹೋದಾಗ ಹೇಗಿರ್ತಾಳೆ, ಅಡ್ಜಸ್ಟ್ ಮಾಡ್ಕೋತಾಳ ಇಲ್ವಾ ಅನ್ನೋದೇ ಈ ಸಹನಾ ಪಾತ್ರ. ಥ್ಯಾಂಕ್ ಯು ಸುಬ್ಬು ಸರ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಾಗೆ ಆದರ್ಶ್ ಸರ್ ಥ್ಯಾಂಕ್ ಯು ಸೋ ಮಚ್. ಬಗ್ಗೆ ಹೇಳೋದಾದರೆ, ನಿಮ್ಮ ಕುಟುಂಬ ಹೇಗಿರುತ್ತೆ ಅದೇ ಥರ ನಮ್ಮ ಕುಟುಂಬ ಇರುತ್ತೆ. ಆ್ಯಂಡ್ ಆನಂದ ನಿಲಯ ಕುಟುಂಬ ಅನ್ನೋದು ಈ ಅವರವರ ಭಾವನೆಗಳನ್ನು ಹೇಗೆ ನೀವು ಚಿತ್ರೀಕರಿಸಿದ್ದೀರಿ ಅನ್ನೋದು ಒಂದು ಕುತೂಹಲ. ನನ್ನ ಪ್ರಶ್ನೆ ಅರ್ಥ ಆಯ್ತು ಸರ್. ಅಲ್ಲಿ ಕೂಡಿಸಿರೋಂಥ ಇಲ್ಲಿವರೆಗೂ ಬಂದಿರೋರು ಪಾತ್ರಧಾರಿಗಳಾಗಿ ಅವ್ರ ಭಾವನೆಗಳನ್ನ ಹೇಗೆ ಚಿತ್ರೀಕರಿಸಿದಾರೆ ಅಂತನಾ, ನೈಜವಾಗಿ ಅವ್ರ ವ್ಯಕ್ತಿತ್ವದ ಜೊತೆಗೆ ಹೆಂಗೆ ಚಿತ್ರೀಕರಿಸಿದ್ರಿ ಅಂತ? ಅಲ್ಲ, ನನಗೆ ಕನ್ಫ್ಯೂಷನ್ ಇದೆ. ಹಾಂ ಹಾಂ 1970 ಕಾಲದವರು ಇವರು ಜೆನ್ಸಿ ಅಂತಾರೆ. ಎಲ್ಲರ ಭಾವನೆಗಳು ಬೇರೆ, ಮನುಷ್ಯ ಹೌದು. ಆ ಎಲ್ಲ ಭಾವನೆಗಳ ಮೇಲೆ ಕೆಲಸ ಮಾಡಿದ್ದೀರಾ ಅಥವಾ ಯಾವ್ದಾದ್ರು ಒಂದು ಟೀಮ್ ಇಟ್ಕೊಂಡು ಕೆಲಸ ಮಾಡಿ? ಇಲ್ಲ, ಎಲ್ಲ ಭಾವನೆಗಳು ಮೊದಲೇ ನಾನು ಹೇಳಿದಾಗೆ ಎಲ್ಲ ಜನ್ರೇಷನ್ಸ್ಗೂ ಮುಟ್ಟುವಂಥ ಒಂದು ಕತೆ ಆಗಬೇಕು ಅನ್ನೋದು ವಾಹಿನಿಯವ್ರದ್ದು ಐಡಿಯಾನೂ ಆಗಿತ್ತು. ನಮ್ಮ ರೈಟರು ಕೂಡ ಅದಕ್ಕೆ ಸಹಕಾರ ಕೊಟ್ಟರು. ಸೊ ಅದ್ರ ಪ್ರಕಾರ ಅಂದರೆ ಲೈಕ್ ಯಾವುದೇ ಒಂದು ಚಿತ್ರೀಕರಣ ಮಾಡಬೇಕಂದ್ರೆ ಮೊದಲನೇದಾಗಿ ಸ್ಕ್ರಿಪ್ಟು, ಆ ಸ್ಕ್ರಿಪ್ಟ್ ಬೇಸೇ ಅದು ಎಲ್ಲ ಜನ್ರೇಷನ್ಸ್ಗೂ ಟಚ್ ಆಗಬೇಕು ಅಂತ. ಅವಿಭಕ್ತ ಕುಟುಂಬದಲ್ಲಿ ಡಿಫ್ರೆಂಟ್ ಆಗಿರೋ ಒಂದು ಜನ್ರೇಷನ್ಸ್ ಟಚ್ ಆಗಬೇಕು ಅನ್ನೋದು. ಸೊ ಆದ್ದರಿಂದ ಎಲ್ಲರೂ ಎಲ್ಲ ಥರದ್ದು ಈಗ ಲೈಕ್ ನಾವೀಗ ಫಾರ್ ಎಕ್ಸಾಂಪಲ್ ಜನ್ಸಿಗೆ ಇದ್ದಕ್ಕಿದ್ದಂಗೆ ಅಂದರೆ ಯಾವುದೋ 70 ವರ್ಷದ ಕಾಲದ ಯಾವುದೋ ಒಂದು ಐಡಿಯಾ ಇಷ್ಟ ಆಗಲ್ಲ. ದಟ್ ಡಸಂಟ್ ಮೀನ್ ಅವರು ಇದರಲ್ಲಿ ಅಂದರೆ ಅವ್ರು ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅಟ್ ದಿ ಸೇಮ್ ಟೈಮ್ ಜನ್ಸಿಗೆ ಯಾವುದೋ ಒಂದು ಐಡಿಯಾ 70 ಇಯರ್ಸ್ ಅವ್ರು 40 ಇಯರ್ಸ್ ಅವ್ರಿಗೆ ಇಷ್ಟ ಆಗಲ್ಲ ಮಿಲೇನಿಯಲ್ಸ್ಗೆ. ಬಟ್ ಅಟ್ ದ ಸೇಮ್ ಟೈಮ್ ಯು ಕೆನಾಟ್ ಸೇ ಮಿಲೇನಿಯಲ್ಸ್ಗೆ ಅದು ಮಿಲೇನಿಯಲ್ಸ್ ಸರಿಯಲ್ಲ ಅಂತ. ಸೊ ಅವ್ರಿಗೆ ಮಾಡೋದು ಅವ್ರಿಗಾಗಲ್ಲ, ಇವ್ರು ಮಾಡೋದು ಇವ್ರಿಗಾಗಲ್ಲ ಅಂತ ಇರ್ಬೋದು. ಬಟ್ ಎಲ್ಲರೂ ಸೇರ್ಕೊಂಡು ಹೋಗುವಂಥ ಒಂದು ಕುಟುಂಬನೇ ಅವಿಭಕ್ತ ಕುಟುಂಬ. ಅದನ್ನೇ ಟಚ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸರ್ ಆ್ಯಕ್ಚುಲಿ ನನ್ನೊಂದು ಕ್ವಶನ್ ಇದೆ ಇಲ್ಲಿ ಸರ್. ಆ್ಯಕ್ಚುಲಿ ಇವಾಗ ಸೀರಿಯಲ್ಸ್ ಅಂತಂದರೆ ಫ್ಯಾಮಿಲಿ ಸೀರಿಯಲಿಂದ ಸುಮಾರು ವರ್ಷಗಳಿಂದ ರೊಟೀನ್ ಸ್ಕ್ರೀನ್ ಪ್ಲೇ ಒಂದು ಬರ್ತಾ ಇದೆ. ನಿಮ್ಮ ಸೀರಿಯಲಲ್ಲಿ ಆನಂದ್ ನಿಲಯ ಸೀರಿಯಲಲ್ಲಿ ಏನಾದ್ರು ಯೂನಿಕ್ನೆಸ್, ಏನಾದ್ರು ಹೊಸತನ ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸ್? ಯಾವ ಥರ ಹೊಸತನ ಅಂದರೆ ನೀವು ಸ್ಟೋರಿ ಬಗ್ಗೆ ಕೇಳಿದ್ರೆ ಸ್ಕ್ರೀನ್ ಪ್ಲೇ ಬಗ್ಗೆನಾ ಹೇಗೆ ಅಂತ ಅಂದರೆ? ಸರ್ ರೆಗ್ಯುಲರ್ ಆಗಿ ಬಂದಿದೆ ಅಂತಂದ್ರೆ ಆಲ್ರೆಡಿ ಗೊತ್ತಿರುತ್ತೆ. ಅಂದಾಗ ಪಾತ್ರ ಏನು ಅಂತ ಕೇಳ್ತೀವಿ, ಕಥೆ ಏನು ಅಂತ ಕೇಳ್ತೀವಿ. ಇದು ಬರೀ ಸೀರಿಯಲ್ ಅಂತ ಅಷ್ಟೇ ಅಲ್ಲ, ಎಲ್ಲದರಲ್ಲೂ ಈಗ ಕಾಂಪಿಟೇಷನ್ ಬಂದಿದೆ. ವೆಬ್ ಸೀರೀಸ್ ಕೇಳಬೇಕಾದ್ರೂ ಅದನ್ನ ಕೇಳ್ತೀವಿ, ಸಿನಿಮಾ ಬಂದರೂ ಕೇಳ್ತೀವಿ. ಯಾಕೆ ಅಂದರೆ ಈಗ ನನ್ನ ಕ್ಯಾಟಗರಿ, ಈಗ ನನ್ನ ಏಜ್ ಗ್ರೂಪ್ಗೆ ಎಷ್ಟೋ ಜನ ಕಲಾವಿದರಿದ್ದಾರೆ. ಎಲ್ಲರನ್ನು ಬಿಟ್ಟು ನನ್ನನ್ನು ಕೇಳ್ತಿದ್ದಾರೆ ಅಂದರೆ ನಾವು ಕಲಾವಿದರಾಗಿ ಓಕೆ ನನಗೆ ಇದರಲ್ಲಿ ಕೇಳ್ತಿದ್ದಾರೆ ಅಂದರೆ ನನಗಿದೊಂದು ಅವಕಾಶ ಅಂತ ನಾವು ಮೊದಲು ನೋಡ್ಕೋಬೇಕು. ಯಾಕಂದರೆ ಇಷ್ಟು ಜನ ಆರ್ಟಿಸ್ಟನ್ನು ಬಿಟ್ಟು ನನಗೆ ಇದು ಕೇಳ್ತಿದ್ದಾರೆ ಅಂದರೆ ನಾನು ಇದನ್ನು ಮಾಡಬೇಕಾ ಅಥವಾ ಹಿಂದೆ ನಾನು ಇಂಥದ್ದು ಏನಾದರೂ ಮಾಡಿದ್ದೀನಾ ನನಗೆ ಗೊತ್ತಿಲ್ಲ. ನಾನು ಎಲ್ಲರ ಪರವಾಗಿ ಮಾತಾಡ್ತಿದ್ದೀನಿ ಅಂತ ಅನ್ಕೋತಿದ್ದೀನಿ. ಈಗ ಕಲಾವಿದರಿಗೆ ಇವತ್ತೊಂದು ಪಾತ್ರಕ್ಕೆ ಕೇಳ್ತಾರೆ, ನಾಳೆ ಒಂದು ಬೇರೆ ಪಾತ್ರಕ್ಕೆ ಕೇಳ್ತಾರೆ. ಒಂದು ನಾವು ಯಾವಾಗಲೂ ನೋಡ್ಕೊಳ್ಳೋದು ಮೊದಲಿಂದ ಮಾಡ್ಕೊಂಡು ಬಂದಿರೋ ಪಾತ್ರನನ್ನ ಅದನ್ನು ಬಿಟ್ಟು ಹಟ್ಕೆ ಏನಾದರೂ ಈ ಪಾತ್ರದಲ್ಲಿ ಇದೆಯಾ. ಒಂದು ಕಲಾವಿದರಿಗೆ ಹೆಂಗಿರುತ್ತೆ ಅಂದರೆ ಒಂದೇ ಥರ ಮಾಡ್ಕೊಂಡು ಬಂದಿದ್ದು ಸ್ವಲ್ಪ ಇಷ್ಟ.
ಓಕೆ ಅದನ್ನು ಬ್ರೇಕ್ ಮಾಡಿ ನಮ್ಮನ್ನೇ ನಾವು ಅರ್ಥಕೊಳ್ಳೋಕೆ, ನಮ್ಮನ್ನು ನಾವು ಕಲಾವಿದರಾಗಿ ಬೇರೆ ರೂಪದಲ್ಲಿ ನೋಡಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ. ಜೊತೆಗೆ ಅದರ ಜೊತೆ ಇರುವಂಥ ಚಾಲೆಂಜಸ್ ನಮಗೇನು, ಒಳ್ಳೆ ವಾಹಿನಿನ, ಒಳ್ಳೆ ಪ್ರೊಡಕ್ಷನ್ ಹೌಸಾ, ಬೇರೆ ಕಲಾವಿದರು ಯಾರ್ಯಾರಿದ್ದಾರೆ, ಇದು ತುಂಬ ಮ್ಯಾಟರ್ ಆಗುತ್ತೆ. ನಾನು ಕೃಷ್ಣ ಅವ್ರು ನನ್ನ ಹತ್ರ ಫೋನಲ್ಲಿ ಮಾತಾಡಿದಾಗ ಕಥೆಯ ಬಗ್ಗೆ ಎಷ್ಟು ಕೇಳಿದ್ದೀನೋ, ನನ್ನ ಪಾತ್ರದ ಬಗ್ಗೆ ಎಷ್ಟು ಕೇಳಿದ್ದೀನೋ, ನನಗೆ ಪ್ರೊಡಕ್ಷನ್ ಹೌಸ್ ಇವ್ರದೇ ಅಂತ ಗೊತ್ತಾದಾಗ ನನಗದೆಲ್ಲ ಒಂದು ಟಿಕ್ ಮಾರ್ಕ್ ಪ್ಲಸ್ ಆಗುತ್ತೆ. ಕಾಂಪಿಟೇಷನ್ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಅದರ ಜೊತೆಗೆ ಇದೆಲ್ಲ ತುಂಬ ಪ್ರತಿಯೊಬ್ಬ ಇವತ್ತು ಹೊಸ ಕಲಾವಿದ ಫಸ್ಟ್ ಟೈಮ್ ಸೀರಿಯಲ್ ಸೆಟ್ಗೆ ಏರ್ತಿದ್ದಾನೆ ಅಂದ್ರೂ ಪ್ರೊಡಕ್ಷನ್ ಹೌಸ್, ಓಕೆ ಇಂಥ ಪ್ರೊಡಕ್ಷನ್ ಹೌಸ್ ನಾನು ಸ್ವಲ್ಪ ದುಡ್ಡು ಕಡಿಮೆ ಕೊಟ್ಟರು ಪರವಾಗಿಲ್ಲಪ್ಪ, ಆ ಪ್ರೊಡಕ್ಷನ್ ಹೌಸಲ್ಲಿ ನಾನು ಕೆಲಸ ಮಾಡಬೇಕು, ಯಾಕಂದರೆ ಅವರು ಇಲ್ಲಿವರೆಗೂ ಮುಟ್ಟಿದ್ದೆಲ್ಲ ಚಿನ್ನ ಆಗಿದೆ ಅನ್ನೋದು ಅವ್ರ ಮನಸ್ಸಲ್ಲಿ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಎಲ್ಲ ಕಲಾವಿದರಿಗೂ ಒಂದೇ, ಅವರು ಗೆಲುವನ್ನು ತಂದುಕೊಡುವಂಥ ಒಂದು ತಂಡ ಇದ್ರೆ ನಾನು ಗೆಲ್ತೀನಿ ಅಂತ ಎಲ್ಲರೂ ಆ ಪಾತ್ರಗಳನ್ನು ಸ್ವೀಕಾರ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಓವರ್ ಆಲ್ ಆಗಿ. ಆಸ್ ಎ ವ್ಯೂವರ್ ಆಗಿ ನಿಮಗೆ ಅನಿಸಿದೆಯಾ ಮೇಡಮ್, ಈ ಪಾತ್ರ ನನ್ನ ಮನೆಗೆ ಬಂದು ಮುಟ್ಟುತ್ತೆ, ನನ್ನ ಮನೆಯವರು ಕೂಡ ನನ್ನ ಪಾತ್ರವನ್ನು ನೋಡ್ತಾರೆ ಅಂತ ಅನ್ಸುತ್ತೆ? ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾನು ಇದನ್ನು ಹೇಳಬೇಕು ಇಲ್ಲೋ ಗೊತ್ತಿಲ್ಲ, ಒಂದು ಇನ್ನೂ ಇದು ಕತೆ ಮುಂದೆ ಹೋದಾಗ ಹೇಳಬೇಕು ಅಂತ ಇತ್ತು. ಈ ಪಾತ್ರದಲ್ಲಿ ನಾನು ಧರ್ಮಂಗೆ ಮತ್ತು ನನ್ನ ಮಗಳು ಶಾರ್ವರಿಗೆ ಮಲತಾಯಿ ಉಳಿದವರು ಅರ್ಜುನ, ಭುವನ, ನಕುಲ ನನ್ನ ಸ್ವಂತ ಮಕ್ಕಳು. ನಾನು ಹುಟ್ಟಿ ಬಂದದ್ದು ಕೂಡ ಅಂಥದ್ದೇ ಒಂದು ಪರಿಸರದಲ್ಲಿ. ಇಂಥ ತಾಯಿನ ನಾನು ನೋಡಿದ್ದೀನಿ, ಅದೇ ವಾತಾವರಣದಲ್ಲಿ ನಾನು ಬೆಳೆದಿದ್ದೀನಿ. ಮುಂದೆ ಹೇಳ್ತೀನಿ ಇದ್ರ ಬಗ್ಗೆ, ತುಂಬ ಹೇಳೋದು. ಈ ಪಾತ್ರ ಆರಿಸ್ಕೊಳ್ಳೋಕೆ ಅದೇ ಕಾರಣ. ಟಿವಿ ನೋಡ್ತಾ ಇಲ್ಲ, ಮೊಬೈಲ್ ನೋಡ್ತಾ ಇದ್ದಾರೆ ಅನ್ನೋದು. ಈಗ ಜಿಯೋ ಹಾಟ್ ಸ್ಟಾರ್ ಅನ್ನೋದು ಕೂಡ ಅದೇ ಪ್ರಯತ್ನದಲ್ಲಿರುವಂಥ ಒಂದು ಸಂಸ್ಥೆ. ಏನು ಅಂದರೆ ಟಿವಿಯಲ್ಲಿ ನೋಡಿದ್ರೆ, ಈಗ ನೀವು ರೇಟಿಂಗ್ ಬಗ್ಗೆ ಮಾತಾಡ್ತಿದ್ರಿ, ಅದ ಸುಮ್ಮನೆ ನಾಲೆಡ್ಜ್ ಕೇಳ್ತಾ ಇದ್ದೀನಿ. ಇವತ್ತು ರೇಟಿಂಗ್ ಬರುತ್ತೆ ಬಿಡುತ್ತೆ ಅನ್ನೋದಕ್ಕಿಂತ ಎಲ್ಲರಿಗೂ ಗೊತ್ತಿರೋ ಹಾಗೆ ವ್ಯೂಸ್ ಮೇಲೆ ಎಷ್ಟೊಂದಷ್ಟು ವ್ಯವಹಾರಗಳು ನಡೆಯುತ್ತೆ, ವ್ಯಾಪಾರ ನಡೆಯುತ್ತೆ. ಸೊ ಜಿಯೋ ಹಾಟ್ ಸ್ಟಾರ್ ಸಂಸ್ಥೆ ಕೂಡ ಏನು ಮಾಡ್ತಿದ್ದೀವಿ ಅಂದರೆ, ನಾವು ಟಿವಿಯಲ್ಲಿ ಬರುವಂಥ ರೇಟಿಂಗ್ಗಿಂತ ನಮಗೆ ಜಿಯೋ ಹಾಟ್ ಸ್ಟಾರಿನ ವ್ಯೂಸಲ್ಲಿ ಎಷ್ಟು ಬರ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಫಾರ್ ಎಕ್ಸಾಂಪಲ್ ಟಿವಿ ಅನ್ನೋದೇನು, ನಿಮಗೆ ನನ್ನ ಆಕಾಶ ದೀಪ ಸೀರಿಯಲ್ ಇಷ್ಟ ಅಂತ ಹೇಳಿದ್ವಿ. ನನಗೆ ಅದೇ ನಾನು ಫಸ್ಟು ಆಕಾಶ ದೀಪ ಮಾಡಿದೆ, ಮತ್ತು ಇವರು ಇದು ನೆಕ್ಸ್ಟ್ ಪ್ರಾಜೆಕ್ಟ್ ಆನಂದ ನಿಲಯ ಅಂತ ಹೇಳ್ಬೇಕು. ನನಗೂ ಫಸ್ಟ್ ಶಾಕಿಂಗ್ ಆಗಿತ್ತು, ಇದೇನು ಫಸ್ಟ್ ಅಂತಲೇ ಬರ್ತಾ ಇದೆ. ಮೋಸ್ಟ್ಲಿ ತುಂಬ ಕನೆಕ್ಟ್ ಆಗಿದೆ ನನಗದು, ಅನ್ನೋ ಅಕ್ಷರನೇ ನನಗೆ ಕನೆಕ್ಟ್ ಆಗಿದೆ ಅಂತ ಅನ್ಸುತ್ತೆ. ಅದರಲ್ಲಿ ನೀವು ಹೇಳಿದಾಗೆ IPS ಆಫೀಸರ್ ನಂದು ಅದು ಡ್ರೀಮ್ ಆಗಿತ್ತು. ಆ ಡ್ರೀಮ್ ನನ್ನ ಯಜಮಾನರು ಹೆಂಗೆ ನನ್ನ ಕನಸನ್ನ ಈಡೇರಿಸ್ತಾರೆ ಅನ್ನೋದು. ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ, ನನ್ನ ಫ್ಯಾಮಿಲಿನೇ ನನ್ನ ಕನಸು. ನನ್ನ ಫ್ಯಾಮಿಲಿ ಅದರಲ್ಲಿ ಒಗ್ಗಟ್ಟಾಗಿರೋದು, ನನ್ನ ಕುಟುಂಬ ನೋಡ್ಕೋಬೇಕು, ನನ್ನ 3 ಮೈದಂದ್ರೆ ನನ್ನ ಮಕ್ಕಳ ಥರ ಇರಬೇಕು ನೋಡ್ಕೊಳ್ಳೋದು. ಅದಕ್ಕಾಗಿ ನಾನು ಮತ್ತು ನನ್ನ ಧರ್ಮ ಅವರು ತುಂಬಾ ಸ್ಯಾಕ್ರಿಫೈಸ್ ಮಾಡಿರ್ತೀವಿ. ಮಕ್ಕಳು ಈಗ ಸದ್ಯಕ್ಕೆ ಬೇಡ ಆ ಮಗು ಅಂತ ಹೇಳ್ಬಿಟ್ಟು, ಯಾಕಂದರೆ 3 ತಮ್ಮಂದ್ರೆ ನಮಗೆ ಮಕ್ಕಳಾಗಿ ಅವರ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಅಂತ ಅಂದ್ಕೊಂಡು ಒಂದು ದೊಡ್ಡ ಕನಸು. ಈ 3 ಮೈದಂದ್ರು ಅವ್ರ ಲೈಫ್ನ ಸೆಟ್ಲ್ ಮಾಡಬೇಕು ಅನ್ನೋದೇ. ಈ ಪಾತ್ರ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಫಸ್ಟ್ ಕೃಷ್ಣ ಸರ್ ನನಗೆ ಅಪ್ರೋಚ್ ಮಾಡಿದ್ರು. ನಾನು ತುಂಬ ಕಷ್ಟದೀಪ ಮಾಡಿ ತುಂಬ ವರ್ಷ ಆದಮೇಲೆ ಮತ್ತೆ ಸ್ಟಾರ್ಸ್ ಮಾಡೋಣ ಅಮ್ಮ ಮಾಡಿ, ಅದು ನೋಡಿ ಇನ್ನೊಂದು ಸೀರಿಯಲ್ ಮಾಡಿದ್ದು ಅಮ್ಮ ಅಂತಾನೆ, ಅದು ಇಂದಲೇ ಸ್ಟಾರ್ಟ್ ಆಗಿದೆ. ಅದಾದ್ಮೇಲೆ ಮತ್ತೆ ನಾನು ಸ್ಟಾರ್ಸ್ ಮಾಡೋಣ ಮಾಡಬೇಕಾದ್ರೆ ಒಂಥರ ನನಗೊಂಥರ ಹೆಮ್ಮೆ ಅಂತ ಅನ್ಸ್ಕೊಡುತ್ತೆ. ಇನ್ನೊಂದು ತವ್ರ ಮನೆ ಆಕಾಶದೀಪ ಮತ್ತೆ ನಾನು ಬಂದಿದ್ದೆ, ಸ್ಟಾರ್ಸ್ ಮಾಡೋಕೆ ಮತ್ತೆ ಬಂದಿದ್ದೀನಿ. ಕೃಷ್ಣ ಸರ್ ಫಸ್ಟ್ ಹೇಳಿದ್ರು, ಈ ಥರ ಪ್ರಾಜೆಕ್ಟ್ ನಾವು ಮಾಡ್ತಾ ಇದ್ದೀವಿ, ಈ ಪಾತ್ರ ನಿಮಗೆ ಸೆಟ್ ಆಗುತ್ತೆ, ನಿಮಗೆ ಸೂಟ್ ಆಗುತ್ತೆ ಅಂತ ಹೇಳಿದ್ರು. ನಾನು ಸ್ವಲ್ಪ ಡೌಟ್ ಇತ್ತು ನನಗೆ ನಾನು ಕ್ಯಾರಿ ಮಾಡ್ತೀನ, ತುಂಬ ಜವಾಬ್ದಾರಿ ಇರುವಂಥ ಪಾತ್ರ ನನಗೆ ಆಗುತ್ತಾ ಅಂತ ತುಂಬಾ ಡೌಟ್ ಇತ್ತು. ಆದರೆ ಆ ಡೌಟ್ ಎಲ್ಲ ನನಗೆ ಆದರ್ಶ್ ಸರ್ ತುಂಬಾ ಕ್ಲಿಯರ್ ಮಾಡಿದ್ರು. ಯಾಕಂದರೆ ಫಸ್ಟ್ ನಾನು ಬ್ಲ್ಯಾಂಕಾಗಿ ಬರ್ತೀನಿ, ಶೂಟಿಂಗ್ ಸ್ಪಾಟಿಗೆ ಬರಬೇಕಾದ್ರೆ, ಸೀನಿಗೆ ಬರಬೇಕಾದ್ರೆ ಸೀನ್ ಪೇಪರ್ ನೋಡ್ಕೊಂಡಿರ್ತೀವಿ. ಆದರೆ ನಮ್ಮ ಆರ್ಟಿಸ್ಟಲ್ಲಿ ಆ ಇರೋ ಟೈಮಲ್ಲಿ ಇಲ್ಲಿ ಪಿಕ್ಚರ್ ಚೆಕ್ ಮಾಡಿದ್ರೆ ಆನಂದ ನಿಲಯದಲ್ಲಿ ಇದ್ದೀರಾ. ಯಾಕೆ ಆ ಬೆಳ್ಳಿ ತೆರೆಯಿಂದ ಮತ್ತೆ ಕಿರುತೆರೆಗೆ? ಆ್ಯಸ್ ಅನ್ ಆ್ಯಕ್ಟರ್ ಲೋನ್ ಅಭಿನಯ ಮಾಡಿ ಆ್ಯಕ್ಚುಲಿ 3 years ಮೇಲಾಗಿತ್ತು. ಸೊ ಅದಾದಮೇಲಿಂದ ಈ ಕಡೆ ಹೇಳ್ತೀವ, ನಾನು ಹುಡ್ಕೊಂಡು ಹೋಗಿದ್ದಲ್ಲ, ಅದೇ ಕರೆದಿದ್ರು ಈ ಕಡೆ ಬನ್ನಿ. ನನಗೆ ನಾನೊಬ್ಳು ಥಿಯೇಟರ್ ಆರ್ಟಿಸ್ಟ್. ನನಗೇನಪ್ಪ ಅಂದರೆ ಕಲೆ, ನನಗೆ ಮೂವೀಸ್ ಆಗಿರಲಿ, ಸೀರಿಯಲ್ಸ್ ಆಗಿರಲಿ, ಆ್ಯಕ್ಟಿಂಗ್ ಅಷ್ಟೇ.
ಸೊ ಅಪಾರ್ಚುನಿಟಿ ಸಿಕ್ಕಿದ್ರೆ ಇದಾದ್ಮೇಲಿಂದ ಮೂವೀಸ್ ಕಮಿಟ್ ಆಗಿದ್ದೀನಿ. ಸೊ ಅದು ಮಾಡ್ತಾ ಇದ್ದೀನಿ, ಇದು ಮಾಡ್ತಾ ನನಗೆ ಇದ್ರ ಮತ್ತೆ ಡಿಫ್ರೆನ್ಶಿಯೇಷನ್ ಏನೂ ಇಲ್ಲ. ಇದು ಕಲೆನೇ, ಅದು ಕಲೆನೇ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ಸೊ ನಾನು ಮಾಡೋ ಪಾತ್ರ ಇಷ್ಟಪಟ್ಟರೆ ಜನ ಅದನ್ನು ಸೀರಿಯಲ್ ಆದರೂ ಆಕ್ಸೆಪ್ಟ್ ಮಾಡ್ತಾರೆ, ಮೂವಿ ಆದರೂ ಆಕ್ಸೆಪ್ಟ್ ಮಾಡ್ತಾರೆ ಅಷ್ಟೇ. ಆಲ್ ದ ಬೆಸ್ಟ್ ಟೀಮಿಗೆ, ಆಲ್ ದ ಬೆಸ್ಟ್, ಒಳ್ಳೆಯದಾಗಿದೆ. ಥ್ಯಾಂಕ್ ಯು.